ಹಲೋ ಗೈಸ್, ವೆಲ್ಕಮ್ ಟು ಶರತ್ ಫಿಟ್ನೆಸ್ ಯೂಟ್ಯೂಬ್ ಚಾನಲ್. ಇವತ್ತು ನಿಮಗೆ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸಸೈಸ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ವ್ಲಾಗ್ಸ್ ನಾನು ಅಪ್ಲೋಡ್ ಮಾಡಿದ್ದೆ. ಇವತ್ತು ಎಲ್ಲಾ ಮಸಲ್ದಿಗೂ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸಸೈಸ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ. ಲೆಗ್ಗಿಗೆ ಮೊದಲನೇ ಕಾಂಪೌಂಡ್ ಮೂವ್ಮೆಂಟ್ ಎಕ್ಸಸೈಸ್ ಅಂತ ಅಂದ್ರೆ ಬಾರ್ಬೆಲ್ ಸ್ಕ್ವಾಟ್ ಆಗಿರುತ್ತೆ. ತುಂಬಾ ಇರುತ್ತೆ. ಬಾರ್ಬೆಲ್ ಸ್ಕ್ವಾಟ್ ಮತ್ತೆ ಲಂಚಸ್ ಆಗಿರ್ಬೋದು, ಈ ತರ ತುಂಬಾ ಇರುತ್ತೆ. ಬಟ್ ಬಾರ್ಬೆಲ್ ಸ್ಕ್ವಾಟ್ ಲೆಗ್ಗಿಗೆ ಕಿಂಗ್ ಅಂತಾನೆ ಹೇಳ್ಬೋದು. ಇವಾಗ ಅದು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಈಗ ನಿಮಗೆ ಲೆಗ್ಗಿಗೆ ಬಾರ್ಬೆಲ್ ಸ್ಕ್ವಾಟ್ ಯಾವ ತರ ಮಾಡೋದು ಅಂತ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟ್ ಈ ತರ ಕೈ ಎಲ್ಲ ಇಟ್ಕೊಳ್ಳಿ, ಕ್ಲೀನಾಗಿ ಮೆಜರ್ ಅಲ್ಲೇ ಇಟ್ಕೊಬೇಕು. ಒಂದು ಹತ್ರ ಆದ್ರೆ ಸ್ವಲ್ಪ ಇಂಬ್ಯಾಲೆನ್ಸ್ ಆಗುತ್ತೆ ವೇಟ್ ಎತ್ಕೊಂಡಾಗ. ನೋಡ್ಕೊಳ್ಳಿ, ಈ ತರ ಎತ್ಕೊಳ್ಳಿ. ಫಸ್ಟ್ 2 ಸ್ಟೆಪ್ ಹಿಂದೆ ಬನ್ನಿ ಅಷ್ಟೇ. 2 ಸ್ಟೆಪ್ಗಿಂತ ಜಾಸ್ತಿ ಹಿಂದೆ ಹೋಗ್ಬಾರ್ದು. ಕಾಲು ಇಟ್ಕೊಂಡು ಸ್ಟ್ರೈಟ್ ಆಗಿ ಚೆಸ್ಟ್ ಅಪ್ ಮಾಡಿ. ಬ್ರೀತ್ನ ಮೂಗಲ್ಲಿ ಹೇಳ್ಕೊಳ್ಳಿ. ಬ್ರೀತ್ ಹೋಲ್ಡ್ ಮಾಡ್ಕೊಳ್ಳಿ. ಮೇಲ್ ಬಂದಾಗ ಬ್ರೀತ್ ಔಟ್ ಮಾಡ್ಬೇಕಾಗಿರುತ್ತೆ. ಮತ್ತೆ ಬ್ರೀತ್ ಹೇಳ್ಕೊಳ್ಳಿ. ಈ ತರ ಮಾಡ್ಬೇಕಾಗಿರುತ್ತೆ ಬಾರ್ ಸ್ಕ್ವಾಟ್. ಈ ರೀತಿ ಇರುತ್ತೆ ಬಾರ್ ಸ್ಕ್ವಾಟ್. ಈ ತರ ಕ್ಲೀನ್ ಆಗಿ ಮಾಡ್ಬೇಕಾಗಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಹೆವಿ ವೇಟ್ಸ್ ಹಾಕೊಂತಾರೆ. ಹೆವಿ ವೇಟ್ಸ್ ಹಾಕೊಳ್ಳೋದ್ರಿಂದ ಏನಿಲ್ಲ, ಒಂದು ಪವರ್ ಲಿಫ್ಟಿಂಗ್ ವರ್ಕೌಟ್ ಆಗಿರೋದ್ರಿಂದ ಹೆವಿ ವೇಟ್ಸ್ ಹಾಕೊಂಡು ವರ್ಕೌಟ್ ಮಾಡ್ಬೋದು. ಬಟ್ ನಾವು ಮಾಡ್ತಾ ಇರೋದು ಮಸಲ್ ಗ್ರೋತಿಗೋಸ್ಕರ. ಮಸಲ್ ಗ್ರೋತಿಗೆ ಹೆವಿ ವೇಟ್ಸ್ ಅವಶ್ಯಕತೆ ಇರಲ್ಲ. ರೆಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಿಗುವ ನೆಕ್ಸ್ಟ್ ವಿಡಿಯೋ ಜೊತೆ. ಬಾ.